ಹಲೋ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ಎಲ್ರಿಗೂ ರಾಯರಂದರೆ ಇಷ್ಟ. ಅವರು ಎಲ್ರಿಗೂ ಒಳ್ಳೆಯದನ್ನೇ ಮಾಡಿದ್ದಾರೆ ಅಲ್ವಾ ಫ್ರೆಂಡ್ಸ್. ನೋಡಿ, ನಾವು ಇವತ್ತು ರಾಘವೇಂದ್ರ ಮಠಕ್ಕೆ ಹೋಗಿದ್ವಿ ಒಂದು ವೀಕ್ ಹಿಂದೆಗಡೆ. ಯಾಕೆ ಅಂತ ಕೇಳ್ತೀರಾ? ನಮ್ಮದು ಮನೆ ಗೃಹ ಪ್ರವೇಶ ಇತ್ತು. ಅದಕ್ಕೆ ರಾಯರನ್ನ ಇನ್ವೈಟ್ ಮಾಡಬೇಕು, ಅವ್ರನ್ನೇ ಮೊದಲು ಕರಿಬೇಕು ಅಂತೇಳಿ ಇನ್ವಿಟೇಷನ್ ಪೂಜೆ ಮಾಡಿಸೋಣ ಅಂತ ಮಂತ್ರಾಲಯಕ್ಕೆ ಹೋಗಿದ್ವಿ. ನೋಡ್ತಾ ಇದ್ದೀರಲ್ವ, ಮಾರ್ನಿಂಗ್ ನೈಟ್ ಹೊರಟುವಿ. ಬಸ್ಸಲ್ಲಿ ಹೋಗಿದ್ವಿ. ಬಸ್ಸಲ್ಲಿ ಹೋದು ನೈಟ್ ಹೊರಟು ಮಾರ್ನಿಂಗ್ ಬಂದ್ವಿ. ಅಲ್ಲಿಂದ ಸ್ಟ್ರೈಟ್ ಬಂದಾಗ ಹೊಳೆ ಹತ್ರ ಬಂದ್ವಿ ಸ್ನಾನ ಮಾಡೋಣ ಅಂಥೇಳಿ. ರೂಮ್ ಮಾಡ್ಕೊಂಡಿರಲಿಲ್ಲ, ಹೊರಗಡೆನೇ ಮಲ್ಕೊಳ್ಳೋಣ ಅಂಥೇಳಿ. ವರಾಂಡದಲ್ಲಿ ಮಲ್ಕೊಳ್ಳೋದು ತುಂಬ ಖುಷಿ ಕೊಡುತ್ತೆ. ಆಗ ನೋಡಿ, ಇಲ್ಲಿ ನದಿಯಲ್ಲಂತೂ ನೀರು ನೋಡಿ ತುಂಬ ಖುಷಿ ಆಯಿತು. ಮಕ್ಕಳೆಲ್ಲ ತುಂಬ ಈಜಾಡಿದ್ವಿ. ಎಲ್ಲ ಮುಗಿಸಿ ದೇವ್ರ ದರ್ಶನಕ್ಕೆ ಅಂತ ಬಂದ್ವಿ. ಹಾಗೆ ರಾಯರನ್ನು ಕೂಡ ನಮ್ಮ ಮನೆಗೆ ಗೃಹ ಪ್ರವೇಶಕ್ಕೆ ಇನ್ವೈಟ್ ಮಾಡಿದ್ವಿ. ಅದು ನಮಗೆ ತುಂಬ ಖುಷಿ ಕೊಡುವಂಥ ವಿಚಾರ. ಯಾಕೆ ಗೊತ್ತಾ ಫ್ರೆಂಡ್ಸ್? ಅವರೇ ನಮಗೆ ಕೊಟ್ಟಂತಹ ವರ ಅದು. ನಾವು ಬೆಂಗಳೂರಲ್ಲಿ ಒಂದು ಮನೆ ಕಟ್ಟಿಸ್ಬೇಕು ಅನ್ನುವಂಥದ್ದು ಎಲ್ಲರ ಆಸೆ ಆಗಿರುತ್ತೆ. ಹಾಗೆ ನಮಗೂ ಒಂದು ಆಸೆ ಇತ್ತು, ನಾವು ಕೂಡ ಮನೆ ಕಟ್ಟಿಸ್ಬೇಕು, ಎಲ್ಲರಂತೆ ನಮಗೂ ಒಂದು ಗೂಡು ಬೇಕು, ಒಂದು ಸ್ಥಳ ಬೇಕು ಅಂತ. ಅದನ್ನು ನನ್ನ ರಾಯರು ಈಡೇರಿಸಿದ್ರು. ಹಾಗಾಗಿ ಅವ್ರನ್ನೇ ಮೊದಲು ಇನ್ವೈಟ್ ಮಾಡಬೇಕು ಅಂತ ನಾವು ಮಂತ್ರಾಲಯಕ್ಕೆ ಬಂದಿದ್ವಿ. ನೋಡಿ, ನೈಟು ಇಲ್ಲೇ ಸ್ಟೇ ಮಾಡೋಣ ಅಂತ ಉಳ್ಕೊಂಡಿದ್ವಿ. ಇಲ್ಲೇ ವರಾಂಡದಲ್ಲೇ ಮಲ್ಕೊಂಡ್ರೆ ತುಂಬ ಖುಷಿ ಕೊಡುತ್ತೆ. ರಾಯರ ಹತ್ರನೇ ಮಲಗಿದ್ದೀವೇನೋ ಅನ್ನುವಂತಹ ಖುಷಿ ಕೊಡುತ್ತೆ ಅಲ್ವಾ ಫ್ರೆಂಡ್ಸ್. ಅದಕ್ಕೆ ನಾನು, ನಮ್ಮ ಯಜಮಾನ್ರು, ನಮ್ಮ ಮಕ್ಕಳು, ನಾವು 4 ಜನ ಬಂದಿದ್ವಿ. ಯಾಕೆಂದರೆ ಗೃಹ ಪ್ರವೇಶ ತುಂಬ ಹತ್ರ ಇತ್ತು, ಒಂದು ವೀಕ್ ಇತ್ತು. ಅದಕ್ಕೆ ಬೇಗ ಹೋಗಿ ಒಂದು ನೈಟ್ ಇದ್ದು ರಾಯರನ್ನ ಕರೆದು ಬರೋಣ ಅಂತ ಬಂದ್ವಿ. ಹಾಗೆ ಮಾರ್ನಿಂಗು ಕೂಡ ಇನ್ನೂ ಒಂದು ಸಲ ಹೋಗಿ ದರ್ಶನ ಮಾಡಿಕೊಂಡು ಅವ್ರನ್ನ ಇನ್ನೂ ಒಂದು ಸಲ ಕರೆದು ನೀವು ಬರಲೇಬೇಕು ಅಂತ ಹೇಳಿ ಬರೋಣ ಅಂತ ಹೋಗ್ತಾಯಿದ್ವಿ. ಮಾರ್ನಿಂಗು ಕೂಡ ಎದ್ದು ಅಷ್ಟು ಬೇಗ ಸ್ನಾನ ಮಾಡಿ ತಿರ್ಗಾ ಮತ್ತೆ ಹೋಗಿ ರಾಯರ ದರ್ಶನ ಮಾಡ್ಕೊಂಡ್ವಿ. ಯಾರಿಗೆಲ್ಲ ಒಳ್ಳೆ ಮಾಡಿಲ್ಲ ಅಂತ ಹೇಳೋಕ್ಕೆ ಆಗಲ್ಲ ಫ್ರೆಂಡ್ಸ್. ಯಾರಿಗೆಲ್ಲ ರಾಯರು ಏನೆಲ್ಲ ಒಳ್ಳೇದು ಮಾಡಿದ್ದಾರೆ ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನನಗೂ ಖುಷಿ ಆಗುತ್ತೆ. ರಾಯರ ಬಗ್ಗೆ ತಿಳ್ಕೊಳ್ಳೋದು ಅಂದರೆ ನನಗೆ ತುಂಬ ಇಷ್ಟ. ಹಾಗಾಗಿ ನನಗೂ ಕೂಡ ರಾಯರು ಎಲ್ಲ ರೀತಿಯಿಂದನೂ ಹೆಲ್ಪ್ ಮಾಡಿದ್ದಾರೆ. ನಾನು ಯಾವಾಗಲೇ ಕಷ್ಟ ಅಂತ ಅಂದ್ರೂ ಅವ್ರು ನನ್ನ ಜೊತೆಯಾಗಿ ನಿಂತಿದ್ದಾರೆ. ಅವರೇ ನನ್ನ ತಂದೆ ತಾಯಿ ಎಲ್ಲ, ಬಂಧು ಬಳಗಕ್ಕಿಂತ ಹೆಚ್ಚು ಅಂತಲೇ ಹೇಳಬಹುದು. ಹಾಗಾಗಿ ನನ್ನ ರಾಯರನ್ನ ನಾನು ಮರೆಯೋಕ್ಕೆ ಸಾಧ್ಯವೇ ಇಲ್ಲ. ನನ್ನ ಪ್ರಾಣ ಇರೋವರೆಗೂ ಅವ್ರನ್ನ ಆರಾಧಿಸ್ತೀನಿ. ಅವ್ರು ನನ್ನ ಜೊತೆಲೇ ಇರಬೇಕು ಅಂತ ಬಯಸ್ತೀನಿ. ಯಾರಿಗೆಲ್ಲರಿಗೂ ರಾಯರಂದರೆ ಇಷ್ಟ ಅವರೆಲ್ಲ ಓಂ ಶ್ರೀ ರಾಘವೇಂದ್ರಾಯ ಅಂತ ಕಮೆಂಟ್ ಮಾಡಿ. ಅವರ ಒಂದು ಮಹಿಮೆ ಯಾರಿಗೆಲ್ಲ ಒಂದು ಇದಾಗಿದೆ, ಒಳ್ಳೆಯದಾಗಿದೆ, ಅವರು ಕೂಡ ನಿಮ್ಮ ಒಪಿನಿಯನ್ನ ಶೇರ್ ಮಾಡ್ಕೊಳ್ಳಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್. ಹಾಗೆ ಬಿಚ್ಚಾಲಿಗೂ ಬಂದು ಅದು ಕೂಡ ದರ್ಶನ ಮಾಡಿಕೊಂಡು ಅಲ್ಲೂ ಕೂಡ ಅವ್ರ ದರ್ಶನ ಮಾಡಿದ್ವಿ. ಎಲ್ಲ ರೀತಿಯಿಂದನೂ ನಾವು ಮಾಡ್ಕೊಂಡು ಬಂದಮೇಲೆ ನನ್ನ ಮಗ ಅಂದ ರಾಯರನ್ನ ಫೋಟೋ ಹಾಕ್ಸ್ಕೊತೀನಿ ಅಂತ. ಹಂಗಾಗಿ ಅವನು ಕೂಡ ಇಷ್ಟಪಟ್ಟು ಹಾಕಿಸ್ಕೊಂಡ. ನಾವು ಹಾಕ್ಸ್ಕೊಳಕ್ಕಾಗಲ್ಲ ಅಲ್ವಾ, ಲೇಡೀಸಾಗಿ ಹಾಕ್ಸ್ಕೋಬಾರ್ದು ಅಂತಾರೆ. ಅದಕ್ಕೋಸ್ಕರ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಹಾಗೆ ಇನ್ನೊಂದು ವಿಚಾರ, ಅವರು ನಮ್ಮನ್ನ ಶುಭ ಕೋರೋಕ್ಕೆ ಬಂದೇ ಬರ್ತಾರೆ ಅನ್ನುವಂಥ ನಂಬಿಕೆ ನನಗಿದೆ ಫ್ರೆಂಡ್ಸ್. ಖಂಡಿತವಾಗ್ಲೂ ಬಂದೇ ಬರ್ತಾರೆ. ಜೊತೆಗೆ ಅವ್ರ ಹೆಸ್ರನ್ನೇ ನಾನು ಆ ಮನೆಗೆ ಇಡ್ತಾ ಇರೋದ್ರಿಂದ ನನಗೆ ತುಂಬ ಅಂದರೆ ತುಂಬ ಖುಷಿ ಇದೆ. ಯಾರಿಗೆಲ್ಲ ಅವರಿಂದ ಒಳ್ಳೆಯದಾಗಿದೆ ಕಮೆಂಟ್ ಮಾಡಿ ಪ್ಲೀಸ್. ಥ್ಯಾಂಕ್ ಯು.